ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ. ಒಂದು ಡೇಂಜರಸ್ ಥಿಂಗ್ ಈಗ ಕ್ವೈಟ್ಲಿ ನಡೆಯುತ್ತಿದೆ. AI ನಮ್ಮ ಕೆಲಸ ಈಸಿ ಮಾಡುತ್ತಿದೆ, ಆದರೆ ನಿಧಾನವಾಗಿ ನಮ್ಮ ಬ್ರೈನನ್ನು ಲೇಜಿ ಮಾಡ್ತಿದೆ. AI ಈಸ್ ಮೇಕಿಂಗ್ ಯುವರ್ ಬ್ರೈನ್ ವೀಕರ್. ಹೌ ಟು ಫಿಕ್ಸ್ ಇಟ್? ನಾವು ಯೋಚಿಸುವುದನ್ನು ನಿಲ್ಲಿಸಿದರೆ ಫ್ಯೂಚರ್ನಲ್ಲಿ AI ಸ್ಮಾರ್ಟ್ ಆಗುತ್ತಿದೆ, ಆದರೆ ಹ್ಯೂಮನ್ ಮೈಂಡ್ ವೀಕ್ ಆಗಬಹುದು. ಈಗ ಎಲ್ಲದಕ್ಕೂ AI ಯೂಸ್ ಮಾಡ್ತೀವಿ. ರೈಟಿಂಗ್, ಥಿಂಕಿಂಗ್, ಪ್ಲ್ಯಾನಿಂಗ್, ಇವನ್ ಸಿಂಪಲ್ ಆನ್ಸರ್ಗೂ AI. ಸ್ಲೋಲಿ ನಾವು ಓನ್ ಥಿಂಕಿಂಗ್ ಕಡಿಮೆ ಮಾಡ್ತಿದ್ದೀವಿ. ಬ್ರೈನ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಆಗಲೇ ಅದು ಸ್ಟ್ರಾಂಗ್ ಆಗುತ್ತೆ. ಬ್ರೈನ್ ಒಂದು ಮಸಲ್ ಥರ. ಜಿಮ್ಗೆ ಹೋಗದೇ ಇದ್ದರೆ ಬಾಡಿ ವೀಕ್ ಆಗುತ್ತದೆ ಅಲ್ವಾ? ಅಥವಾ ಏನಾದರೂ ಎಕ್ಸಸೈಸ್ ಮಾಡಲಿಲ್ಲ ಆದರೆ ಬಾಡಿ ವೀಕ್ ಆಗ್ತಿದೆ ಅಲ್ವಾ? ಅದೇ ರೀತಿ ಥಿಂಕಿಂಗ್ ಮಾಡದೇ ಇದ್ದರೆ ಬ್ರೈನ್ ಪವರ್ ಕೂಡ ವೀಕ್ ಆಗುತ್ತೆ. AI ರೆಡಿಮೇಡ್ ಆನ್ಸರ್ ಕೊಡುತ್ತದೆ, ಆದರೆ ಡೀಪ್ ಥಿಂಕಿಂಗ್ ಕಡಿಮೆ ಮಾಡುತ್ತಿದೆ. ನಾವೇನು ಥಿಂಕ್ ಮಾಡಬೇಕನ್ನೋದನ್ನು AI ಥಿಂಕ್ ಮಾಡಿ ನಮಗೆ ಕೊಟ್ಟಿರುತ್ತದೆ. AI ಆಲ್ಗರಿದಮ್ಸ್ ಮತ್ತು ಸೋಷಲ್ ಮೀಡಿಯಾ ನಿಮ್ಮ ಅಟೆನ್ಷನ್ ಕ್ಯಾಪ್ಚರ್ ಮಾಡಲು ಡಿಸೈನ್ ಆಗಿವೆ. ಶಾರ್ಟ್ ವಿಡಿಯೋ, ಫಾಸ್ಟ್ ಸ್ಕ್ರಾಲಿಂಗ್, ಇನ್ಸ್ಟಂಟ್ ಡೋಪಮಿನ ಇವು ನಿಮ್ಮ ಫೋಕಸ್ ಪವರ್ ಡೆಸ್ಟ್ರಾಯ್ ಮಾಡಬಹುದು. ಅದಕ್ಕೆ ಈಗ ಹೆಚ್ಚು ಓವರ್ ಥಿಂಕಿಂಗ್, ಕಡಿಮೆ ಫೋಕಸ್, ಮೆಂಟಲ್ ಟಯರ್ಡ್ನೆಸ್. ಬ್ರೈನ್ ಸ್ಟ್ರಾಂಗ್ ಆಗಬೇಕಾ? ಈ 5 ಹ್ಯಾಬಿಟ್ ಫಾಲೋ ಮಾಡಿ. ಥಿಂಕ್ ಬಿಫೋರ್ ಯೂಸಿಂಗ್ AI. ಮೊದಲು ಸ್ವಂತ ಯೋಚಿಸಿ, ನಂತರ AI ಯೂಸ್ ಮಾಡಿ. ಎರಡನೇದು ರೀಡ್ ಬುಕ್ಸ್. ಬುಕ್ ಡೀಪ್ ಥಿಂಕಿಂಗ್ ಇಂಪ್ರೂವ್ ಮಾಡುತ್ತಿವೆ. ಥರ್ಡ್ ಒನ್, ರೆಡ್ಯೂಸ್ ಶಾರ್ಟ್ ವಿಡಿಯೋಸ್. ಟೂ ಮಚ್ ರೀಲ್ಸ್ ಈಸ್ ಈಕ್ವಲ್ ಟು ವೀಕ್ ಫೋಕಸ್. ನಾಲ್ಕನೇದು, ಪ್ರಾಕ್ಟೀಸ್ ಸೈಲೆನ್ಸ್. ಪ್ರತಿದಿನ 10 ನಿಮಿಷ ಕ್ವೈಟ್ ಆಗಿರಿ, ಧ್ಯಾನ ಮಾಡಿ. ಐದನೇದು, ಲರ್ನ್ ಸಮಥಿಂಗ್ ವಿತೌಟ್ AI. ನೀವು ಕೆಲವು ಸ್ಕಿಲ್ಸ್ ನಿಮ್ಮ ಬ್ರೈನ್ ಯೂಸ್ ಮಾಡಿ ಕಲಿಯಿರಿ, AI ಇಂದಲ್ಲ. ಇದು ನಿಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತದೆ. AI ಒಂದು ಪವರ್ಫುಲ್ ಟೂಲ್, ಆದರೆ ಆ ಟೂಲ್ ನಿಮ್ಮ ಸರ್ವೆಂಟ್ ಆಗಿರಬೇಕು, ಮಾಸ್ಟರ್ ಅಲ್ಲ. ಟೆಕ್ನಾಲಜಿ ಗ್ರೋ ಆಗ್ತಿದೆ, ಆದರೆ ಹ್ಯೂಮನ್ ಥಿಂಕಿಂಗ್ ಕೂಡ ಗ್ರೋ ಆಗಬೇಕು. ನಿಮ್ಮ ಬ್ರೈನನ್ನು ಪ್ರೊಟೆಕ್ಟ್ ಮಾಡಿ, ಯಾಕಂದರೆ ಫ್ಯೂಚರ್ನಲ್ಲಿ ಬಿಗ್ಗೆಸ್ಟ್ ಪವರ್ ಹ್ಯೂಮನ್ ಮೈಂಡ್. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸೈಕಾಲಜಿ ಆ್ಯಂಡ್ ಮೈಂಡ್ಸೆಟ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.